ಇದೇನು ನನ್ನ ಲೈಫಲ್ಲಿ ಆಗಿದ್ದೇ ಆಗ್ತಾ ಇದೆ, ನಡೆದಿದ್ದೇ ಸಿಚುವೇಶನ್ಗಳು ನಡೀತಾ ಇದೆಯಲ್ಲ. ಯಾವುದಾದ್ರು ಗೌರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಡೇ ಪೋಸ್ಟ್ಪೋನ್ ಆಗಿರುತ್ತೆ, ಪೇಪರ್ಸ್ ಲೀಕ್ ಆಗಿದೆ ಅಂತ. ಎಷ್ಟು ಎಕ್ಸಾಮಿಗೆ ಅಪ್ಲೈ ಮಾಡಿ ಎಲ್ಲದೂ ಕೂಡ ಇದೇ ರೀತಿ ನಡೀತಾ ಇದೆ ನನ್ನ ಜೀವನದಲ್ಲಿ. ಆಮೇಲೆ ಯಾವುದಾದ್ರು ಟ್ರಿಪ್ಗೆ ಹೋಗಬೇಕಾಗಿರುತ್ತೆ, ಸಡನ್ನಾಗಿ ಹುಷಾರಿಲ್ದಂಗೆ ಆಗುತ್ತೆ, ಟ್ರಿಪ್ ನಾಳೆ ಹೋಗೋದು ಅಂದಿದ ತಕ್ಷಣ. ಯಾಕೆ ಯಾವಾಗಲೂ ಟ್ರಿಪ್ ಪ್ಲ್ಯಾನ್ ಮಾಡಿದಾಗಲೇ ಈ ಥರ ಆಗುತ್ತೆ ನನಗೆ? ಮಿಕ್ತಂತೆಲ್ಲ ಚೆನ್ನಾಗೇ ಇರ್ತೀನಲ್ಲ. ಸೊ ಈ ಥರ ಎಷ್ಟೊಂದು ಸತಿ ಎಷ್ಟೊಂದು ಸಿಚುಯೇಷನ್ಗಳು ರೈಟ್ ನಿಮ್ಮ ಲೈಫಲ್ಲಿ ರಿಪೀಟ್ ಆಗಿರುತ್ತೆ ಅಲ್ವಾ. ಇದು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಬೇರೆ ಬೇರೆ ರೀಸನ್ಗಳು ನಿಮ್ಮ ಲೈಫಲ್ಲಿ ನಡೆದಿರ್ಬೋದು. ಪದೇ ಪದೇ ನೀವೇನಾದ್ರು ಮಾಡೋಕ್ಕೆ ಹೋದಾಗ ಸೇಮ್ ಥಿಂಗ್ಸ್ ನಡೀತಾ ಇರ್ಬೋದು ಅಲ್ವಾ. ಸೊ ಇದ್ಯಾವುದು ಕೋಇನ್ಸಿಡೆನ್ಸ್ ಅಲ್ಲ. ಸೊ ನಿಮ್ಮ ಎಲ್ಲ ಆ ರಿಪಿಟೇಷನ್ಸ್ಗೆ ಆನ್ಸರ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದೆಲ್ಲ ಏನು ಗೊತ್ತಾ, ಇದೆಲ್ಲ ಲೈಫಲ್ಲಿ ಒಂದು ಪ್ಯಾಟರ್ನ್ಸು, ಓಕೆನಾ. ನೀವು ಇದನ್ನ ಬ್ರೇಕ್ ಮಾಡಲಿಲ್ಲ ಅಂದರೆ ನೀವು ಇದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಲೈಫಲ್ಲಿ. ಯು ವಿಲ್ ಕೀಪ್ ಅಟ್ರಾಕ್ಟಿಂಗ್ ದೀಸ್ ಸಿಚುಯೇಷನ್ಸ್ ಅಗೇನ್ ಆ್ಯಂಡ್ ಅಗೇನ್. ಗೊತ್ತಾಗ್ತಿದೆಯಾ? ನೀವು ಬ್ರೇಕ್ ಮಾಡಬೇಕು ಈ ಪ್ಯಾಟರ್ನ್ನ. ಆವಾಗ ನಿಮ್ಮ ಲೈಫಲ್ಲಿ ಮತ್ತೆ ಅದೇ ನೆಗೆಟಿವ್ ಸಿಚುಯೇಷನ್ಸ್ಗಳು ಆಗೋದಿಲ್ಲ. ಸೊ ಈಗ ಆಫೀಸ್ಗಳಲ್ಲಿ ಎಲ್ಲ ಟಾಸ್ಕ್ಗಳು ನೀವು ಮಾಡ್ತೀರಾ, ಓಕೆನಾ. ಅದೇ ಒಂದು ಅಪ್ರಿಸಿಯೇಷನ್ ಕೊಡಬೇಕು ಅಂದಾಗ ನಿಮ್ಮ ಮ್ಯಾನೇಜರು ಬೇರೆಯವ್ರ ನೇಮ್ ಹೇಳ್ಬಿಡ್ತಾರೆ. ಅವ್ರು ಜಸ್ಟ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿರ್ತಾರಷ್ಟೇ, ಬಟ್ ನೀವು 99% ಮಾಡಿಕೊಟ್ಟಿರ್ತಿಲ್ಲ ಆ ಟಾಸ್ಕ್ನ, ಓಕೆನಾ. ಸೊ ನಿಮ್ಮ ಲೈಫಲ್ಲಿ ಪ್ರತಿ ಸತಿ ಹೀಗೆ ಆಗ್ತಿರುತ್ತೆ. ನೀವು ಮಾಡಿದ್ದು ಕೆಲಸಕ್ಕೆ ನಿಮಗೆ ಪ್ರಶಂಸೆ ಸಿಗ್ತಾನೆ ಇರೋದಿಲ್ಲ, ಬೇರೆಯವ್ರಿಗೆ ಹೋಗ್ತಿರುತ್ತೆ, ರೈಟ್. ಸೊ ಇದೇ ಮತ್ತೆ ಮತ್ತೆ ನಡೀತಿದೆ ನಿಮ್ಮ ಲೈಫಲ್ಲಿ ಅಂದರೆ ನೀವು ಆ ಒಂದು ಪ್ಯಾಟರ್ನ್ನ ಬ್ರೇಕ್ ಮಾಡಿಲ್ಲ ನೀವಿನ್ನ ಅದನ್ನ. ಗೊತ್ತಾಗ್ತಿದೆಯಾ? ಸೊ ನೀವೇ ಅದನ್ನ ಅಲೋ ಮಾಡ್ತಿದ್ದೀರಾ. ಆ್ಯಂಡ್ ಅದರಿಂದ ನೀವು ಏನು ನಿಮ್ಮಲ್ಲಿ ಚೇಂಜಸ್ ಮಾಡ್ಕೋಬೇಕು, ನಿಮ್ಮಲ್ಲಿ ಏನು ಕಡಿಮೆ ಇದೆ, ಏನು ಬದಲಾಯಿಸ್ಕೋಬೇಕು, ಏನು ಪಾಠ ಕಲಿಬೇಕು ಅನ್ನೋದನ್ನ ನೀವು ಕಲ್ತಿಲ್ಲ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ನೀವು ಎಲ್ಲಿವರೆಗೂ ಆ ಒಂದು ಚೈನ್ನ ಬ್ರೇಕ್ ಮಾಡೋದಿಲ್ಲ, ಸೊ ಅಲ್ಲಿವರೆಗೂ ಅದು ರಿಪೀಟ್ ಆಗ್ತಾನೆ ಇರುತ್ತೆ ನಿಮ್ಮ ಲೈಫಲ್ಲಿ. ಯಾಕಂದ್ರೆ ಆ ಸಿಚುಯೇಷನ್ಗಳು ನಿಮಗೆ ಕೂಗಿ ಕೂಗಿ ಹೇಳ್ತಿರ್ತವೆ, ಪಾಠ ಕಲಿ ಇದರಿಂದ ನೀನು ಅಂತ. ಬಟ್ ನೀವು ಕಲಿಯೋದಕ್ಕೆ ರೆಡಿನೇ ಇರೋದಿಲ್ಲ. ಅಂದರೆ ಇದರಿಂದ ಏನು ನೀವು ಪಾಠ ಕಲಿಬೋದಿತ್ತು ಆಫೀಸ್ ರಿಲೇಟೆಡ್, ಈಗ ಹೇಳೋದ್ನಲ್ಲ ಅದರಿಂದ ಅಂದರೆ ಮೇ ಬಿ ನಿಮ್ಮ ವರ್ಕ್ನ ನೀವು ವಿಸಿಬಿಲಿಟಿ ಜಾಸ್ತಿ ಮಾಡ್ಬೋದಿತ್ತು. ಈಗ ನೀವೇನೋ ಆಫೀಸಲ್ಲಿ ನಿಮ್ಮ ವರ್ಕಲ್ಲಿ ಇರ್ತೀರ, ಮ್ಯಾನೇಜರ್ ಇನ್ನೇನೋ ಟಾಸ್ಕ್ ಕೊಡ್ತಾರೆ, ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬಿಡೋದು. ಅದು ಯಾರಿಗೆ ಗೊತ್ತಾಗುತ್ತೆ? ನಿಮಗೆ ಮ್ಯಾನೇಜರ್ಗೆ ಬಿಟ್ಟರೆ ಇನ್ನು ಯಾರಿಗೆ ಗೊತ್ತಿರುತ್ತೆ ಹೇಳಿ. ಸೊ ನೀವೆಲ್ಲ ವಿಸಿಬಲೇ ಆಗ್ತಿಲ್ಲ. ಮೇ ಬಿ ಗ್ರೂಪ್ ಚಾಟ್ ಇದ್ರೆ ಅಲ್ಲಿ ಮೆಸೇಜ್ ಹಾಕೋದು, ಸರ್ ಇದು ಕಂಪ್ಲೀಟ್ ಆಗಿದೆ ಅಂತ. ಅಥವಾ ಮೇಲಲ್ಲಿ ಎಲ್ಲ ಒಂದು ಟೀಮ್ ಮೇಟ್ಸ್ನ, ನಿಮ್ಮ ಲೀಡ್ಸ್ನ ಎಲ್ಲರನ್ನೂ ಇಟ್ಬಿಟ್ಟು ಇದು ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ಮ್ಯಾನೇಜರ್ಗೆ ಮೇಲ್ ಕಳಿಸೋದು. ಸೊ ಈ ರೀತಿ ಮಾಡಿದಿದ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು ನೀವು ಆ ಕೆಲಸ ಮಾಡ್ತಿದ್ದೀರಾ ಅಂತ. ಅಂದರೆ ನೀವು ಕೂಡ ಬುದ್ಧಿವಂತರಾಗ್ತಿದ್ರಿ. ನೆಕ್ಸ್ಟ್ ಟೈಮಿಂದ ನಿಮ್ಮ ಜೊತೆ ಆ ಥರ ಒಂದು ಕೆಲಸ ನಡೀತಾ ಇರಲಿಲ್ಲ. ಅಂದರೆ ನಿಮ್ಮ ಅಪ್ರಿಸಿಯೇಷನ್ ಬೇರೆಯವ್ರಿಗೆ ಕೊಡುವಂತಹ ಕೆಲಸ, ಓಕೆನಾ. ಸೊ ನೀವು ಈ ಪಾಠನೇ ಇನ್ನೂ ಕಲ್ತಿಲ್ಲ. ಸೊ ಅದು ರಿಪೀಟ್ ಆಗುತ್ತೆ ಅಲ್ವಾ. ಸೊ ದೇವರು ನಿಮಗೆ ಚಾನ್ಸ್ ಕೊಟ್ಟಿರೋದು, ಯೂನಿವರ್ಸ್ ನಿಮಗೆ ಚಾನ್ಸ್ ಕೊಟ್ಟಿರೋದು, ಕಲಿ ಇದು ನಾನು ಇನ್ನು ಕಲ್ತಿಲ್ಲ ಅಂತ ಪದೇ ಪದೇ ಅದನ್ನ ನಿಮ್ಮ ಲೈಫಿಗೆ ತಂದು ಕೊಡ್ತಾ ಇದೆ, ಅದೇ ಒಂದು ಸಿಚುಯೇಷನ್ಸ್ಗಳನ್ನ. ಸೊ ನೀವು ಬೇಗ ಆ ಒಂದು ಪಾಠನ ಕಲಿಬೇಕು. ಸೊ ಆವಾಗ ಅದೇ ಒಂದು ಚೈನು ನಿಮ್ಮ ಲೈಫಿಂದ ಬ್ರೇಕ್ ಆಗುತ್ತೆ, ಪ್ಯಾಟರ್ನ್ಸ್ ರಿಪೀಟ್ ಆಗೋದಿಲ್ಲ. ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೊಂದು ಸಲ ಈ ಥರ ಸಿಚುಯೇಷನ್ಸ್ ಬಂದಿರುತ್ತೆ. ಅಯ್ಯೋ ಅವನು ಯಾಕೆ ಯಾವಾಗಲೂ ಬಿಟ್ಟು ಹೋಗ್ತಾನೆ, ನಾನು ಯಾರನ್ನೇ ಇಷ್ಟಪಟ್ಟರು ಹಿಂಗಾಗುತ್ತೆ, ಕರೆಕ್ಟ್. ಯಾರನ್ನೇ ಮದುವೆ ಆದ್ರೂ ಈ ಥರ ಆಗುತ್ತೆ, ನನ್ನ ಚೆನ್ನಾಗೇ ನೋಡ್ಕೊಳ್ಳೋದಿಲ್ಲ. ಪ್ರತಿಯೊಂದರಲ್ಲೂ ಏನೋ ಒಂದು ನೀವು ಕಲಿಬೇಕಾಗಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಫಸ್ಟು. ಸೊ ಒಂದ್ಸತಿ ಆ ಥರ ಆಗ್ಬಿಡುತ್ತಾ, ಎರಡನೇ ಸತಿಗೆ ಚಾನ್ಸೇ ಕೊಡಬೇಡಿ. ಅರ್ಥ ಆಗ್ತಿದ್ಯಾ? ಸೊ ಒಂದ್ಸತಿ ಏನಾದರೂ ಆದಾಗ ಬಿಡು ಇವನೇ ಸರಿ ಇಲ್ಲ ಅಥವಾ ಅವಳೇ ಸರಿ ಇಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ತಪ್ಪು ಹಾಕಬೇಡಿ ಯಾವತ್ತೂ. ಅರ್ಥ ಆಗ್ತಿದ್ಯಾ? ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಸರಿ ಇಲ್ದಲೇ ಇರಬಹುದು ಅವರು. ಬಟ್ ನಿಮ್ಮ ಲೈಫಲ್ಲಿ ನಿಮಗೆ ಅವ್ರು ಸಿಕ್ಕಿ ನಿಮ್ಮ ಲೈಫಲ್ಲಿ ಅದೇ ರೀತಿ ನಡೀತಿದೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ಕಡಿಮೆ ಇದೆ, ನೀವು ಕಲಿಯೋದಿದೆ ಅಂತ ಅರ್ಥ. ಅವರು ತುಂಬ ಕೆಟ್ಟವರಾದರೂ ಬಿಟ್ಟೋದ್ರು ಓಕೆ ಫೈನ್. ಬಟ್ ನಾನು ಕರೆಕ್ಟು ಅಂದ್ಬಿಟ್ಟು ನೀವು ಮತ್ತೆ ಇನ್ನೊಬ್ರನ್ನ ಯಾರನ್ನೋ ಮದುವೆ ಆಗೋದು ಈ ರೀತಿ ಮಾಡೋಕ್ಕೆ ಹೋದಾಗ ಮತ್ತು ಅಲ್ಲೂ ಅದೇ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವಿನ್ನ ತಿದ್ಕೊಂಡಿಲ್ಲ. ಸೊ ಅದು ರಿಪೀಟ್ ಆಗ್ತಾ ಇರುತ್ತೆ. ಆ ಚೈನ್ ನೀವು ಬ್ರೇಕ್ ಮಾಡಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ ಇವಾಗ? ಇನ್ನು ಚಿಕ್ಕ ಎಕ್ಸಾಂಪಲ್ ಅಂದರೆ ಈಗ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ನೈಟ್ 1 AM 2 AM 3 AM ಅವ್ರಿಗೂ ಚಾಟ್ ಮಾಡ್ತೀರಾ ಅನ್ಕೊಳ್ಳಿ ನೀವು, ಓಕೆನಾ. ನಿಮಗೆ ಬಾಯ್ ಫ್ರೆಂಡ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು.
ಬಟ್ ನೀವು ಯೂಶುವಲಿ 11 ಗಂಟೆಗೆಲ್ಲ ಮಲ್ಕೊಬಿಡ್ತಿದ್ರಿ ಬಿಕಾಸ್ ಆಫ್ ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್ 1 AM 2 AM 3 AM ಅವ್ರಿಗೂ ಎದ್ದಿದ್ದೀರಾ, ಚಾಟ್ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ ಅವ್ರ ಜೊತೆ. ಮೇ ಬಿ ನಿಮಗೆ ನಿಮ್ಮ ಎಕ್ಸ್ ಈ ರೀತಿ ಚಾಟ್ ಮಾಡ್ದಲೆ ಮಾತಾಡ್ದಲೆ ಟೈಮ್ ಕೊಡ್ದಲೆ ಇದಕ್ಕೆ ನಿಮ್ಮನ್ನ ಬಿಟ್ಟೋದ್ರು ಅನ್ನೋದು ನಿಮಗೆ ಒಂದು ಭಯ ಇರ್ಬೋದು. ಸೊ ಹಾಗಾಗಿ ಇವ್ರನ್ನು ಕೂಡ ಕಳ್ಕೋಬಾರ್ದು ಅಂತ ಅವ್ರು ಎಲ್ಲಿವರೆಗೂ ಎದ್ದಿರ್ತಾರೆ ನಾನು ಎದ್ದಿರೋಣ ಮಾತಾಡೋಣ ಅಂತ ನೀವು ಮಾಡ್ತಿರ್ಬಹುದು ಅಲ್ವಾ. ಸೊ ನೀವೇನ್ ಮಾಡ್ತೀರಾ, ಓವರ್ ಆಗಿ ಕೇರ್ ತೋರಿಸೋದು, ಓವರ್ ಆಗಿ ಚಾಟ್ ಮಾಡೋದು, ಕರೆಕ್ಟಾ. ಸೊ ನೀವೇ ಅಲೋ ಮಾಡ್ತಿದ್ದೀರಾ ಮತ್ತೆ ಆ ಬಿಟ್ಟೋಗೋ ಪ್ಯಾಟರ್ನ್ ರಿಪೀಟ್ ಆಗೋ ರೀತಿ. ಯಾಕೆ ಹೇಳಿ, ನಿಮ್ಗೆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ, ಗೊತ್ತಾಗ್ತಿದ್ಯಾ. ಫಸ್ಟ್ನೇ ನಿಮ್ಮ ಎಕ್ಸ್ ಬಿಟ್ಟೋದ್ರು ಯಾಕೆ ನೀವು ಒಂಚೂರು ಟೈಮ್ ಕೊಡ್ಲಿಲ್ಲ. ಇಲ್ಲಿ ಇವರು ಬಿಟ್ಟು ಹೋಗ್ತಾರೆ ಯಾಕೆ, ಓವರ್ ಆಗಿ ಅವ್ರಿಗೆ ಟೈಮ್ ಕೊಡ್ತಿದ್ದೀರಾ. ಸೊ ನೀವು ಬ್ಯಾಲೆನ್ಸ್ ಮಾಡ್ತಿಲ್ಲ. ಸೊ ಈ ಬ್ಯಾಲೆನ್ಸ್ ನೀವು ಕಲ್ತಿಲ್ಲ. ಸೊ ಮತ್ತೆ ಇವರು ಕೂಡ ಬಿಟ್ಟು ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ನೀವು ಅವಾಗ ಏನಂತೀರ, ನನ್ನ ಎಕ್ಸು ಹೋದ್ಲು ಅಥವಾ ಹೋದ, ಇವರು ಹೋದ್ರು, ಏನ್ ಹಿಂಗಾಗ್ತಿದೆ ಆ ಥರ ಅನ್ಸುತ್ತೆ. ಬಟ್ ಅದೇನೋ ಒಂದು ಕೋಇನ್ಸಿಡೆನ್ಸ್ ಅಥವಾ ಯಾರೋ ಏನೋ ಮಾಡಿದ್ದಾರೆ ಅಲ್ವೇ ಅಲ್ಲ. ನೀವು ಪಾಠ ಕಲ್ತಿಲ್ಲ, ಚೈನ್ ಬ್ರೇಕ್ ಮಾಡಿಲ್ಲ ಅಷ್ಟೇನೆ. ಹೇಗೆ ಚೈನ್ ಬ್ರೇಕ್ ಮಾಡೋದು, ನೀವು ಯೂಶುವಲಿ 11 ಎದ್ದಿರ್ತೀರ, 11 ಚಾಟ್ ಮಾಡಿ ಮಾತಾಡಿ. ಅದಾದ್ಮೇಲಿಂದ ನನಗಿದ್ರ ಮೇಲೆ ಎದ್ದಿರೋದಕ್ಕಾಗೋದಿಲ್ಲ, ಸ್ವಲ್ಪ ತಲೆನೋವು ಬಂದ್ಬಿಡುತ್ತೆ ನನಗೆ, ಓಕೆನಾ. ಸೊ ಬೆಳಗ್ಗೆ ಎಲ್ಲ ವರ್ಕ್ ಮಾಡೋದಕ್ಕೂ ಆಗೋದಿಲ್ಲ, ಸೊ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನೀವು ಮಲ್ಕೋಬಹುದು. ಮಲಗಲೇಬೇಕು ನೀವು ಚೈನ್ ಬ್ರೇಕ್ ಮಾಡಬೇಕು ಅಂದರೆ, ರೈಟ್. ಅವಾಗ ಚೈನ್ ಬ್ರೇಕ್ ಆಗುತ್ತೆ. ಸೊ ಅವಾಗ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅರ್ಥ ಮಾಡ್ಕೋತಾರೆ, ಓಕೆನಾ. ಸೊ ನೀವು ಹೆಚ್ಚು ಚಾಟ್ ಮಾಡೋದ್ರಿಂದ ಅವ್ರು ಯಾರು ಉಳಿಯೋದಿಲ್ಲ ನಿಮ್ಮ ಲೈಫಲ್ಲಿ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನೀವು ಜಾಸ್ತಿ ಅವೈಲೇಬಲ್ ಇದ್ದೀರಾ ಅಂತ ನಿಮ್ಮ ಮೇಲಿನ ಅಟ್ರಾಕ್ಷನ್ ಕಡಿಮೆ ಆಗೋಗ್ಬಿಡುತ್ತೆ ಅವ್ರಿಗೆ. ಸೊ ಅವಾಗ ಮತ್ತೆ ಬಿಟ್ಟು ಹೋಗ್ತಾರೆ, ಗೊತ್ತಾಯ್ತಾ. ಸೊ ಹಾಗಾಗಿ ನಿಮ್ಮ ಒಂದು 11 ಗಂಟೆ ಟೈಮ್ ಏನಿದೆ ಅಲ್ಲಿವರೆಗೂ ಮಾತ್ರ ಇದು, ಮಿಕ್ಕಿದ್ ನಾಳೆ ಚಾಟ್ ಮಾಡೋಣ ಅಂತ ಹೇಳಿ ನೀವು ಆರಾಮಾಗಿ ಮಲ್ಕೋಬಹುದು. ಸೊ ಅಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ, ಓಕೆನಾ. ಗೊತ್ತಾಗ್ತಿದ್ಯಾ. ತುಂಬಾ ಓವರ್ ಆಗಿ ಮಾತಾಡೋದು ಇವೆಲ್ಲ ಮಾಡೋದ್ರಿಂದ ಅವ್ರಿಗೊಂದು ಅಟ್ರಾಕ್ಷನ್ ಇರೋದಿಲ್ಲ. ಇನ್ನೂ ತಿಳ್ಕೋಬೇಕು, ಇವ್ರ ಜೊತೆ ಇನ್ನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೊಂದು ಅವ್ರಿಗೆ ಇನ್ನೂ ಒಂದು ಏನೋ ಮುಗಿದೋಗ್ದಲೇ ಇರುವಂತಹ ಒಂದು ಕ್ಯೂರಿಯಾಸಿಟಿ ಇರಬೇಕು. ಸೊ ಅವಾಗ ಅವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅಂಡ್ ನೀವು ಕೂಡ ಯಾವುದೇ ಒಂದು ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡೋದಿಲ್ಲ ಅಂಡ್ ಅವ್ರನ್ನ ಕಳ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ. ಸೊ ಲೈಫಲ್ಲಿ ಯಾವುದನ್ನು ಅತಿ ಆಗೋದಕ್ಕೆ ಬಿಡಬೇಡಿ, ಓಕೆನಾ. ಸೊ ಯಾವಾಗ ಯಾವುದನ್ನು ಅತಿ ಆಗಕ್ಕೆ ಬಿಡದೆ, ಯಾವಾಗ ಲೈಫಲ್ಲಿ ಸೆಕೆಂಡ್ ಟೈಮ್ ರಿಪೀಟ್ ಆಗುತ್ತೋ ಒಂದು ಇನ್ಸಿಡೆಂಟು, ಅವಾಗ ಸ್ವಲ್ಪ ಪಾಸ್ ತಗೊಳ್ಳಿ. ಯಾವುದಕ್ಕೂ ಆತುರ ಪಡಬೇಡಿ ನೀವು. ಏನಕ್ಕೆ ಈ ಥರ ಆಯಿತು, ನಾನು ಇನ್ನೂ ಏನು ಕಲಿಯೋದಿದೆ, ಏನು ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ, ಗೊತ್ತಾಗ್ತಿದೆಯಾ. ಯಾವುದೇ ಒಂದು ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆದಾಗ ಮಾಡಿದ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಲೈಫಲ್ಲಿ ಯಾವಾಗಲೂ ಸುಮ್ಮನೆ ಕೋಇನ್ಸಿಡೆನ್ಸಿಂದ ಯಾವುದು ಪದೇ ಪದೇ ಆಗೋಕ್ಕೆ ಹೋಗೋದಿಲ್ಲ ಅಲ್ವಾ. ಅಕಸ್ಮಾತ್ ರಿಪೀಟ್ ಆಗ್ತಾ ಇದ್ರೆ ಅದೇನೋ ಮಾಟ ಮಂತ್ರ ಅಥವಾ ಮ್ಯಾಜಿಕ್ ಅಲ್ಲ. ನೀವು ಅದರಿಂದ ಬುದ್ಧಿ ಅಥವಾ ತಿಳುವಳಿಕೆ ಅಥವಾ ಪಾಠ ಕಲಿಯೋದು ಇನ್ನು ಬಾಕಿ ಇದೆ. ನೀವು ಎಫರ್ಟೇ ಹಾಕಿಲ್ಲ ಅಂತ ಕಲಿಯೋದಕ್ಕೆ, ಅರ್ಥ ಆಯ್ತಾ. ಸೊ ಏನೋ ಒಂದು ಕಮ್ಮಿ ಇರುತ್ತೆ, ಥಿಂಕ್ ಮಾಡಿ, ಆ ಗ್ಯಾಪ್ನ ನೀವು ಫಿಲ್ ಮಾಡಿ. ಈಗ ಒಂದು ಗ್ಯಾಪೇ ಇಲ್ಲ, ಜಾಗನೇ ಇಲ್ಲ ಅಂದಾಗ ಆ ಒಂದು ಗ್ಯಾಪಿಗೆ ಬೇರೆದೇನು ಬರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೀವಲ್ಲಿ ಕಲ್ತಿಲ್ಲ ಪಾಠ ಅನ್ನೋದೇ ಗ್ಯಾಪು. ಅದರಿಂದ ಆ ಗ್ಯಾಪಿಗೆ ನಿಮ್ಮ ಲೈಫಲ್ಲಿ ಅದೇ ನೆಗೆಟಿವಿಟೀಸ್ ರಿಪೀಟ್ ಆಗೋದು ಸೇರ್ಕೋತಾ ಇದೆ. ಬಿಕಾಸ್ ನೀವೇ ಜಾಗ ಕೊಟ್ಟಿದ್ದೀರಾ ಅದಕ್ಕೆ, ಕರೆಕ್ಟ್. ಅದೇ ಇನ್ ಕೇಸ್ ಖಾಲಿ ಇದ್ರೆ ನೆಗೆಟಿವಿಟಿ, ಓವರ್ ಥಿಂಕಿಂಗ್ ಎಲ್ಲವೂ ಒಟ್ಟಿಗೆ ಬಂದು ಅಲ್ಲಿ ಕೂತ್ಕೊಬಿಡುತ್ತೆ, ಕರೆಕ್ಟ್. ಸೊ ಆ ಲೆಸನ್ ಏನಿದೆ ನೋಡಿ, ಮೇ ಬಿ ತುಂಬ ಕೋಪ ಬರ್ಬೋದು ನಿಮಗೆ, ಅದನ್ನ ನೀವು ಕಡಿಮೆ ಮಾಡ್ಕೊಳ್ಳುವಂಥ ಪಾಠ ಕಲಿಬಹುದೇನೋ. ಅಥವಾ ಡೌಟ್ ಜಾಸ್ತಿ ಪಡ್ತಿರ್ತೀರಾ, ಮೇ ಬಿ ಅದನ್ನ ನೀವು ಬಿಡಬೇಕಾಗಿರ್ಬೋದೇನೋ. ಸೊ ಎಟ್ಸೆಟ್ರಾ, ಎನಿಥಿಂಗ್ ಇಟ್ ಕುಡ್ ಬಿ, ಓಕೆನಾ. ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ. ಸೊ ಆಮೇಲೆ ನೋಡಿ, ಮತ್ತೆ ನಿಮ್ಮ ಲೈಫಲ್ಲಿ ಅದೇ ಒಂದು ಇನ್ಸಿಡೆಂಟ್ ರಿಪೀಟ್ ಆಗೋಲ್ಲ, ಅದೇ ಕಷ್ಟ ನೀವು ಯಾವತ್ತೂ ಅನುಭವಿಸೋಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಗೊಂದು ಇನ್ನೂ ಸಿಂಪಲ್ ಆಗಿ ನಾನು ಏನಾದರೂ ಹೇಳಬೇಕು ಅಂತ ಅಂದರೆ, ಒಂದು ಎಕ್ಸಾಂಪಲ್, ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ನಮಗೆ ವರ್ಷ ಎಲ್ಲ ಪಾಠ ಮಾಡಿರ್ತಾರೆ. ಯಾಕೆ, ವರ್ಷದ ಕೊನೆಯಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಅದಕ್ಕೋಸ್ಕರ. ಅದೇ ಆ ಪಾಠನ ಓದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು, ರೈಟ್, ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ಕಲ್ತ್ಕೊಂಡು ಬಂದು ಎಕ್ಸಾಮ್ ಬರೆದ್ರೆ ಖಂಡಿತ ಪಾಸ್ ಆಗ್ತೀವಿ, ಕರೆಕ್ಟಾ. ಇಲ್ಲ ಅಂದರೆ ಆಬ್ವಿಯಸ್ಲಿ ಫೇಲೇ ಆಗೋದು. ಬೇಕಾದ್ರೆ ನೀವು 10 ಅಲ್ಲ 100 ಟೈಮ್ಸ್ ಆ ಎಕ್ಸಾಮ್ ಕಟ್ಟಿ ಬರೀರಿ, ನೀವು ಓದಿಲ್ಲ, ಅದನ್ನು ಕಲ್ತ್ಕೊಳ್ಳಿಲ್ಲ ಅಂದರೆ ಫೇಲೇ ಆಗ್ತಾ ಹೋಗ್ತೀರಾ, ಹೌದು ತಾನೆ. ನೀವು ಅದನ್ನು ಓದಿ ಅರ್ಥ ಮಾಡಿಕೊಂಡು ಪಾಠನ ಕಲ್ತ್ಕೊಂಡು ನೀವು ಎಕ್ಸಾಮ್ ಬರೆಯೋವರೆಗೂ
ನೀವು ಯಾವತ್ತೂ ಪಾಸ್ ಆಗೋಕ್ಕಾಗಲ್ಲ. ಆದರೆ ಬರೆದ್ರೆ ಮತ್ತೆ ಪಾಸ್ ಆಗ್ತೀರಾ, ಮತ್ತೆ ಅದೇ ಒಂದು ಕ್ಲಾಸಲ್ಲಿ ನೀವು ಇರೋದಕ್ಕೂ ಆಗೋದಿಲ್ಲ. ಈಗ ಒಂದು 10th ಎಕ್ಸಾಮ್ ಅಂತ ಅನ್ಕೊಳ್ಳಿ, ಸೊ ಅದನ್ನು ಓದಿ ಬರೆದು ಪಾಸ್ ಆದರೆ 10th ಮತ್ತೆ ಹಾಕಿರ್ತೀರಾ, ಅದರಿಂದ ಮುಂದೆ ಹೋಗ್ತೀರಾ. ಮತ್ತೆ ಲೈಫಲ್ಲಿ 10th ಹೋಗ್ಬೇಕು ಅನ್ನೋದೇ ಇಲ್ಲ. ಸೊ ಅದೇ ರೀತಿ ಲೈಫಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಆ ಒಂದು ಪಾಠನ ಕಲಿತು ಓಕೆನಾ ಅಳವಡಿಸ್ಕೋತೀರಾ, ಮುಂದೆ ಹೋಗ್ತೀರಾ. ಮತ್ತೆ ಆ ಪ್ಯಾಟರ್ನ್ಸ್ ಅಥವಾ ಅದೇ ಇನ್ಸಿಡೆಂಟ್ಗಳು ರಿಪೀಟ್ ಆಗೋದಿಲ್ಲ ನಿಮಗೆ. ಸೇಮ್ ಎಕ್ಸಾಮ್ ರೀತಿನೇ ಅದು ಕೂಡ ಲೈಫಲ್ಲಿ, ಓಕೆನಾ. ಅದ್ಬಿಟ್ಟು ನೀವು ಏನೋ ಒಂದು ರೀಸನ್ ಕೊಟ್ಕೊಂಡು ಅವನು ಹಂಗೆ ಓದಿರ್ಬೇಕು, ಅವ್ನು ಟ್ಯೂಷನ್ಗೆ ಹೋಗ್ತಾನೆ ಅಥವಾ ಟೀಚರ್ ಹತ್ರ ಅವರು ಚೆನ್ನಾಗಿ ಫ್ರೆಂಡ್ ಆಗಿದ್ದಾರೆ, ಹಂಗಾಗಿ ಅವ್ರಿಗೆ ಕ್ವಶನ್ ಸಿಕ್ತು, ಪಾಸ್ ಆಯಿತು, ಎಲ್ಲರೂ ಪಾಸ್ ಆಗ್ತಿದ್ದಾರೆ, ನನ್ನ ಲೈಫಲ್ಲಿ ಯಾಕೆ ಹಿಂಗಾಗುತ್ತೆ ಯಾವಾಗಲೂ ಅಂದ್ಕೊಂಡು ಕೂತ್ಕೊಂಡ್ರೆ ನೀವು ಹಾಗೆ ಯೋಚನೆ ಮಾಡ್ಕೊಂಡು ಇರಬೇಕಾಗುತ್ತೆ. ಅರ್ಥ ಆಗಿದೆಯಾ? ಲೈಫಲ್ಲೂ ಕೂಡ ಯಾಕೆ ಹಿಂಗೆ ಆಗ್ತಿದೆ ಅಂತ ಕೂತ್ರೆ ಹಾಗೆ ಇರಬೇಕಾಗುತ್ತೆ. ಸೊಲ್ಯೂಷನ್ ಹುಡುಕಿ, ಓಕೆನಾ. ಕೊರ್ಗೋದನ್ನ ಬಿಡಿ, ರೈಟ್. ಈ ಎಕ್ಸಾಮ್ ಇದೆಲ್ಲ ಸ್ಕೂಲು ಕಾಲೇಜ್ ಮುಗಿಯೋರ್ಗು, ಆದರೆ ಲೈಫ್ ಎಕ್ಸಾಮ್ಸ್ ಲೈಫ್ ಲಾಂಗ್ ಇರುತ್ತೆ. ಸೊ ಎಷ್ಟು ಕೇರ್ಫುಲ್ ಆಗಿ ನಾವು ಪರ್ಫಾರ್ಮ್ ಮಾಡಬೇಕಲ್ವಾ ಲೈಫ್ ಅನ್ನೋ ಎಕ್ಸಾಮಲ್ಲಿ. ಸೊ ಎಷ್ಟು ಬೇಗ ಪಾಠ ಕಲಿಬೇಕಾಗುತ್ತೆ ಅಲ್ವಾ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಕಲಿಯೋರ್ಗೂ ಪಾಠನ ಯೂನಿವರ್ಸ್ ಅಥವಾ ದೇವರು ಬಿಡೋದಿಲ್ಲ ನಿಮ್ಮನ್ನ. ನಿಜವಾಗ್ಲೂ ನೀವು ಕಲೀಲಿಲ್ಲ ಅಂತ ಅಂದರೆ ಅದು ಪದೇ ಪದೇ ಆಗುತ್ತೆ. ನೀವು ಎಷ್ಟೇ ಕೊರ್ಗಿ ಆಳಿ ದೇವ್ರಿಗೆ ಬೈರಿ ಏನೇ ಮಾಡಿ, ಗೊತ್ತಾಗ್ತಿದ್ಯಾ, ನೀವು ಕಲಿಯೋರ್ಗೂ ಬಿಡೋದಿಲ್ಲ. ಯಾಕಂದರೆ ನಿಮ್ಮನ್ನ ಶೇಪ್ ಮಾಡ್ತಿದೆ ಒಂದು ಯೂನಿವರ್ಸ್ ಅಥವಾ ದೇವರು, ನಿಮ್ಗೊಂದು ಒಳ್ಳೆ ಫ್ಯೂಚರ್ನ ರೆಡಿ ಮಾಡಿದೆ. ಸೊ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಪಾಠ ಕಲಿತು ಒಳ್ಳೆ ದಾರಿನಲ್ಲಿ ನೀವು ಹೋಗಬೇಕಾಗುತ್ತೆ. ಗೊತ್ತಾಗ್ತಿದ್ಯಾ? ಆ ಪಾಠ ನಿಮಗೆ ಕಲಿಸ್ಲೇಬೇಕಾಗಿರುತ್ತೆ, ಇಲ್ಲಾಂದ್ರೆ ಒಂದೇ ಹತ್ರ ಸ್ಟಕ್ ಆಗಿಬಿಡ್ತೀರಾ ಲೈಫಲ್ಲಿ. ಅದೇ ಪಾಠ ಕಲಿತು ನೀವು ಮುಂದೆ ಹೋದಾಗ ನಿಮಗೆ ಅಂತ ಒಂದು ಟ್ರೆಷರ್ ಕಾಯ್ತಿರುತ್ತೆ, ಅದನ್ನು ನೀವು ಪಡ್ಕೋಬಹುದು. ಅರ್ಥ ಆಗ್ತಿದೆಯಾ? ಸೊ ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅಂತ ಅಂದರೆ, ಜಸ್ಟ್ ಮೂವ್ ಫ್ರಮ್ ಆಲ್ ದ ನೆಗೆಟಿವಿಟೀಸ್ ಇನ್ ಯುವರ್ ಲೈಫ್, ಓಕೆನಾ. ಯಾರಿಗೂ ಏನೂ ಅನ್ಬೇಡಿ, ಯಾರನ್ನೂ ಬ್ಲೇಮ್ ಮಾಡಬೇಡಿ. ನಿಮ್ಮ ಲೆಸನ್ ಏನಿದೆ ಅದನ್ನು ಕಲಿತು ನಿಮ್ಮ ಲೈಫಲ್ಲಿ ಉದ್ಧಾರ ಆಗಿ, ಅದೇ ನೆಮ್ಮದಿ ಜೀವನ, ಕರೆಕ್ಟಾ? ಸೊ ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀನಿ ನಿಮ್ಮ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಸೊ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದು ನೀಡಿರೋರಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ, ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. See you in the next video. Bye bye. Take care.